ಕಸವನ್ನು ಬೇರ್ಪಡಿಸಿ ನಗರಸಭೆ ವಾಹನಗಳಿಗೆ ನೀಡುವಂತೆ ಮನೆ ಮನೆಗೆ ಕರಪತ್ರ ಅಭಿಯಾನ. ಪೌರಾಯುಕ್ತ ಜಿಎನ್ ಚಲಪತಿ, ಚಿಂತಾಮಣಿ. ನಗರಸಭೆ ವ್ಯಾಪ್ತಿಗೆ ಬರುವ 31 ವಾರ್ಡಿನವರು ಆರೋಗ್ಯದ ಹಿತದೃಷ್ಟಿಯಿಂದ ಪರಿಸರದ ಸಂರಕ್ಷಣೆ, ಮರುಬಳಕೆ, ಆರೋಗ್ಯಕರ ಸ್ವಚ್ಛ ಪರಿಸರ ನಿರ್ಮಾಣ ಮಾಡುವ ಹಿತದೃಷ್ಟಿಯಿಂದ ಕಸವನ್ನು ಬೇರ್ಪಡಿಸಿ ನಗರಸಭೆ ವಾಹನಗಳಿಗೆ ನೀಡಬೇಕೆಂದು ಮನೆ ಮನೆಗೆ ಕರಪತ್ರಗಳನ್ನು ಹಂಚುವ ಅಭಿಯಾನದ ಮೂಲಕ ನಗರಸಭೆ ಪೌರಾಯುಕ್ತ ಚಲಪತಿಯವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ ಅವರು, ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸೂಚನೆಯಂತೆ ಚಿಂತಾಮಣಿ ನಗರದ 31 ವಾರ್ಡ್ಗೂ ಸಹ ಕಸ ವಿಂಗಡಿಸುವ ಮತ್ತು ಸಾಗಿಸುವ ವಾಹನಗಳಿದ್ದು, ಸಾರ್ವಜನಿಕರು ಕಸವನ್ನು ಹಸಿ ಕಸ, ಒಣ ಕಸ ಮತ್ತು ಹಾನಿಕಾರಕ ಕಸಗಳು ಮತ್ತು ವೇಸ್ಟ್ ಎಂಬತಕ್ಕಂಥ ರೀತಿಯಲ್ಲಿ ಕಸವನ್ನು ವಿಂಗಡಿಸಿ ನೀಡಬೇಕು ಮತ್ತು ಆ ವಾರ್ಡಿನ ವಾಸಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ದಾಗಲೂ ಸಹ ಆ ಕೆಳಗಿನ ಇರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಮತ್ತು ವಾಹನಗಳು ಅಂದರೆ ಕಸ ಹೊರತಕ್ಕಂಥ ವಾಹನಗಳ ಚಾಲಕರಿಗೆ ಕರೆ ಮಾಡಿದ್ರೆ ಅವರು ಬಂದು ಆ ಕಸವನ್ನು ಸಾಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ವಾರ್ಡ್ನ ನಿವಾಸಿಗಳಿಗೆ ನಗರಸಭೆ ಪೌರಾಯುಕ್ತರು ವಿವರಿಸಿದರು. ಒಂದು ವೇಳೆ ವಾರ್ಡ್ನಲ್ಲಿ ಕಸ ಜಾಸ್ತಿಯಾಗಿ ಕಂಡು ಬಂದರೆ ಅಥವಾ ಅಲ್ಲಿ ಜಾಸ್ತಿ ಯಾರಾದರೂ ಹಾಕಿದ್ದು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಅಂತವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಥವಾ ಇಲ್ಲಾಂತಂದ್ರೆ ಅವ್ರ ಮೇಲೆ ಫೈನ್ ಹಾಕೋದ್ರ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಸಹ ನೀಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನಮ್ಮ ಸಚಿವರು ಅಂದ್ರೆ ಉಸ್ತುವಾರಿ ಸಚಿವರ ಒಂದು ಸೂಚನೆ ಮೇರೆಗೆ ಈ ಒಂದು ನಗರದ ಒಂದು ಸ್ವಚ್ಛತೆ ಕಾಣಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಸರ ಕಾಪಾಡಬೇಕು, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಯಾವ ರೀತಿ ಕಸವನ್ನು ವಿಂಗಡಿಸಬೇಕು ಅಂತಕ್ಕಂಥ ಒಂದು ರೀತಿಯಲ್ಲೂ ಸಹ ಅವರಿಗೆ ಮನವರಿಕೆ ಮಾಡಿದ್ದೀವಿ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಗಾಡಿಗಳು ಕಡಿಮೆ ಇದ್ವು, ಅದಕ್ಕೆ ರೋಡಲ್ಲಿ ಎಲ್ಲರಲ್ಲಿ ಕಸ ಹಾಕ್ತಾ ಇತ್ತು. ಈಗ ಅದಕ್ಕೆ ಏನು ಮಾಡಿದ್ದಾರೆ, ನಮ್ಮ ಮಿನಿಸ್ಟರ್ ಸಾಹೇಬ್ರು ಗೊತ್ತಲ್ಲ ನನಗೆ, ಸುಧಾಕರ್ ಸಾಹೇಬ್ರು ಪ್ರತಿ ವಾರ್ಡ್ಗೂ ಸಹ ನಾನು ಗಾಡಿ ಕೊಡಬೇಕು. ಇನ್ಮೇಲೆ ಆ ಗಾಡಿ ಕೊಟ್ಟು ಮನೆ ಮನೆಗೆ ಹೋಗಿ ಕಸ ತಗೊಂಡ್ಬರ್ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಕೌನ್ಸಿಲರ್ಗೆಲ್ಲ ಹೇಳಿದ್ದಾರೆ. ಅದಕ್ಕೆ ನಾವೇ ಇವತ್ತು ನಿಮ್ಮ ವಾರ್ಡಿಗೆ ಬಂದಿದ್ದೀವಿ. ಮನೆ ಮನೆಗೂ ನಾವು ಕಾಂಟ್ರಾಕ್ಟ್ ಕೊಡ್ತೀವಿ. ಈ ಕೆಳಗಡೆ ಕೊಡ್ತೀವಿ. ಈಗ ಇಲ್ಲಿ ಕೆಳಗಡೆ ನಿಮಗೆ ಸಪ್ರೇಟ್ ಗಾಡಿ ಇದೆ, ಆ ಗಾಡಿ ಡ್ರೈವರ್ ನಂಬರು ಇದೆ. ನೀವು ಈ ಗಾಡಿ ನಿಮ್ಗೆ ಯಾವ ಟೈಮ್ಗೆ ಬರ್ಬೇಕು ನೀವು ಹೇಳಿ, ಆ ಟೈಮ್ ನಾವು ಗಾಡಿ ಕಳಿಸ್ತೀವಿ. ನೀವು ಒಂದು ಟೈಮ್ ಹೇಳಿದ್ರೆ ಈಗ ಎಷ್ಟು ಟೈಮ್, ಈಗ 7:30 ಆಗಿದೆ, ಈ ಟೈಮ್ಗೆ ಬಂದರೆ ಸಾಕಾ? ಈ ಟೈಮ್ಗೆ ನಾವು ಒಂದು ಟೈಮ್ ಕಳ್ಸ್ಕೊಡ್ತೀವಿ. ನಿಮ್ಮ ಕೌನ್ಸಲರ್ ಜೊತೆಲಿ ಇರ್ತಾರೆ. ನಾವು ಈ ಟೈಮ್ಗೆ ನೀವು ಕರೆಕ್ಟಾಗಿ ಕೊಡ್ತೀವಿ. ನೀವು ಇದ್ರಲ್ಲಿ ಇದ್ದಂಗೆ ಸಪ್ರೇಟ್ ಮಾಡ್ಕೊಳ್ಬೇಕು. ಹಸಿ ಕಸನ ಸಪ್ರೇಟು, ಪ್ಲಾಸ್ಟಿಕ್ ಎಲ್ಲ ಸಪ್ರೇಟ್ ಮಾಡಬೇಕು. ಆಮೇಲೆ ಪ್ಲಾಸ್ಟಿಕ್ ಯಾರು ಬಳಸಬೇಡಿ. ಊರಲ್ಲಿ ಪ್ಲಾಸ್ಟಿಕ್ ಒಳ್ಳೇದಲ್ಲ ಆಯ್ತಾ, ಪ್ಲಾಸ್ಟಿಕ್ ಬಳಸಬೇಡಿ. ಆಮೇಲೆ ಸಪ್ರೇಟ್ ಮಾಡ್ಕೊಡಿ. ಈ ಥರ ಡಬ್ಬಗಳಿದಾವಲ್ಲ, ಹಸಿ ಕಸಕ್ಕೆ ಒಣ ಕಸಕ್ಕೆ ಎಲ್ಲ ಸಪ್ರೇಟ್ ಮಾಡ್ಕೊಡಿ ಆಯ್ತಾ. ನಿಮಗೆ ನೀರು ಸಮಸ್ಯೆ ಇದೆಯಾ ಏನಾದರೂ? ಬರ್ತಾ ಇದೆ ನೀರು, ಲೈಟ್ ಎಲ್ಲ ಬರ್ತಾ ಇದೆಯಾ? ಇನ್ನೇನು ಬೇರೆ ಸಮಸ್ಯೆ ಇದ್ರೆ ಹೇಳಿ ಆಯ್ತಾ. ಆಮೇಲೆ ನಿಮ್ಮ ಮುಸ್ಲಿಮ್ಸ್ ವಾರ್ಡ್ಗಳಿಗೆ ಸಪ್ರೇಟ್ ಆಗಿ ಸುಮಾರು 8 ಕೋಟಿ ರೂಪಾಯಿವರೆಗೂ ದುಡ್ಡು ಬಂದಿದೆ. ನಿಮ್ಮ ಕೌನ್ಸಿಲರ್ಗೂ ಗೊತ್ತಿದೆ. ಈಗ ಸಪ್ರೇಟ್ ಎಲ್ಲ ರೋಡ್ಸ್ ಎಲ್ಲ ಹಾಕ್ಕೊಡ್ತಾ ಇದೀವಿ. ರೋಡ್ಸು, ಡ್ರೈನು ಎಲ್ಲನೂ ಈಗ ಮಿನಿಸ್ಟರ್ ಸಾಹೇಬ್ರೆ ಹಾಕ್ಕೊಡ್ತಾ ಇದ್ದಾರೆ ನಿಮಗೆಲ್ಲ. ಏನೋ ಸಮಸ್ಯೆ ಇದ್ದಂಗೆ ಎಲ್ಲ ಕ್ಲಿಯರ್ ಆಗ್ತದೆ. ಸ್ಟ್ರೀಟ್ ಲೈಟು ಏನೇನು ಹೋಗಿಲ್ಲ ನಮಗೆ ನಂಬರ್ಗೆ ಕಾಲ್ ಮಾಡಿ. ಇನ್ಮೇಲೆ ನಾವೇ ನಿಮ್ಮ ಮನೆ ಬಳಿ ಬರ್ತೀವಿ, ಯಾರು ಬರೋದು ಬೇಡ. ಆಮೇಲೆ ಖಾತೆ ಮಾಡ್ತಾ ಇದ್ದಾರಲ್ಲ, ಎಷ್ಟು ಜನ ಖಾತೆ ಮಾಡಿಸ್ಕೊಂಡಿಲ್ಲ ಅವರು, ನಿಮ್ಮ ಕೌನ್ಸಿಲರ್ ಖಾತೆ ಹೇಳಿಲ್ಲ, ನೇರವಾಗಿ ಆಫೀಸ್ಗಾದ್ರು ಬನ್ನಿ, ಬಿ ಖಾತೆ ಮಾಡ್ಕೊಡ್ತೀವಿ. ಪ್ರತಿ ಮನೆಗೂ ಇನ್ಮೇಲೆ ಖಾತೆ ಮಾಡ್ತೀವಿ. ಖಾತೆ ಇಲ್ದಂಗೆ ಯಾರು ಇರಬೇಡಿ. ಇಷ್ಟು ಸಹ ಯಾರು ಖಾತೆ ಮಾಡ್ತಿರ್ಲಿಲ್ಲ. ಈಗ ಅದನ್ನೇ ಗೌರ್ಮೆಂಟ್ ಹೇಳಿದೆ, ಮಿನಿಸ್ಟ್ರು ಹೇಳಿದ್ದಾರೆ. ನಾವೇ ನಿಮ್ಮ ಮನೆಗೆ ಬಂದು ಕೊಡ್ತೀವಿ. ಅರ್ಥ ಆಯ್ತಾ? ಇನ್ಮೇಲೆ ದಯವಿಟ್ಟು ಯಾರು ಕಸನ ಎಲ್ಲಂದ್ರೆ ಅದು ಬಂದು ಚೆಲ್ಲಕ್ಕೆ ಹೋಗ್ಬಿಟ್ಟು ನಮ್ಮ ಗಾಡಿ ಬರ್ತದೆ, ನಮ್ಮ ಗಾಡಿಗೆ ಕೊಡ್ಬೇಕು ನೀವು. ಇನ್ ಕೇಸ್ ಗಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಪೆನಾಲ್ಟಿ ಹಾಕ್ತೀವಿ, ಇಲ್ಲ ನೀರು ನಿಲ್ಲಿಸ್ಬಿಡ್ತೀವಿ. ಬೇಜಾರು ಮಾಡ್ಕೊಬಾರ್ದು ಆಮೇಲೆ. ಯಾಕಂದ್ರೆ ನೀವು ಒಳ್ಳೇದಾಗ ಕೇಳ್ತೀರ. ನೀವು ಯಾವಾಗ ರೋಡ್ ಕಸ ಹಾಕ್ತೀವಿ ಅಲ್ಲೆಲ್ಲ ಕಾಯಿಲೆ ಬರ್ತದೆ, ಕರೆಕ್ಟ್ ಅಲ್ವಾ? ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ಟೈಮಿಗೆ ಬಂದ್ರೆ ಸಾಕ ಗಾಡಿ. 7:30 ಎಷ್ಟು ಟೈಮ್ ಇದೆ ಅಣ್ಣ? 7:30 ನಿಮ್ಮ ಮನೆ ಈ ವಾರ್ಡ್ಗೆ ಗಾಡಿ ಬರುತ್ತೆ. ಯಾರ ಗಾಡಿ 7:30 7:45 ಇಲ್ಲಿ ಬರ್ಬೇಕು. ಬಂದು ಆರನ್ ಹಾಕ್ಬೇಕು. ಆಮೇಲೆ ನೀವು ತಗೋಬೇಕು, ಸಪ್ರೇಟ್ ಮಾಡ್ಕೊಂಡೆ ತಗೋಬೇಕು.
ಸಪ್ರೇಟ್ ಮೈನಪ್ಪ ನಿಮ್ಗೆ ಟಾಗಡಿಗೂ ಸಪ್ರೇಟ್ ಮಾಡ್ಕೊಂಡೆ ತಗೋಬೇಕು. ಜನಗಳ ಹತ್ರ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಯಾವ್ದೇ ಕಾರಣಕ್ಕೆ ಅವ್ರು ಕೂಗ್ತಾ ಇದ್ರೆ ಹೊರಟೋಗೋದು ಎಲ್ಲ ಮಾಡಬಾರ್ದು. ನಿಲ್ಲಿಸಿ ಇಂಥ ಸರ್ಕಾರಗಳಲ್ಲಿ ನಿಲ್ಲಿಸಿ ಹಾಕೊಂಡು ಆ ಟೈಮಿಂಗ್ಸ್ ಏನಂತ ಆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಬರ್ಬೇಕು. ಜನ ಎಲ್ಲ ಖುಷಿಯಾಗಿದ್ದಾರೆ. ವಾರ್ಡ್ಗೆ ಗಾಡಿ ಕೊಟ್ಟಾಗ ಏನಾಗ್ತದೆ ಇಷ್ಟು ದಿವಸ ಇತ್ತಾ ಇದು ಸ್ವಲ್ಪ ಲೇಟ್ ಆದ್ರೂ ಇರ್ಲಿ ವಾರ್ಡ್ ಇಷ್ಟು ದಿವಸ ಇತ್ತಾ. ಅದಕ್ಕೆ ನಾವೇ ಈಗ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಕೌನ್ಸಿಲರ್ ಎಲ್ಲ ಬಂದವ್ರೆ. ಅದಕ್ಕೆ ನಮಗೆ ಮಿನಿಸ್ಟರ್ ಬಾಗಿಲಿಗೆ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇ ನಿಮ್ಮ ಬಳಿ ಬರ್ತಾ ಇದ್ದೀವಿ. ಆಯ್ತಾ ತಗೊಳ್ಳಿ, ಎಲ್ಲ ಇದರಲ್ಲಿ ಇದೆ. ಅಮೌಂಟ್ ಬಂದಿದೆ ಸಪರೇಟ್ ಗ್ರಾಂಟ್ ಬಂದಿದೆ ವಕೀಲ ಆ ಗ್ರಾಂಟ್ ಯೂಸ್ ಮಾಡ್ಬೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.